ನಮಸ್ಕಾರ ಅಭ್ಯರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ ಮೊದಲನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯು ಏನೋ ಒಂದು ದಿನಾಂಕವನ್ನು ನಿಗದಿ ಮಾಡಿದ್ರು, 5ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ ಅಂತ. ಸೊ ಅದು ನಾಳೆಗೆ ನಿಮಗೆ ಮುಕ್ತಾಯವಾಗುತ್ತೆ. ನಾಳೆಗೆ 1ನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ ನಾಳೆಗೆ. ಸೊ ಈ ಮಧ್ಯದಲ್ಲಿ ನೀವು ಕಾಮೆಂಟ್ಗಳನ್ನು ಹಾಕಿದ್ದೀರಿ, ನಾನು ನೇರವಾಗಿ ಕಾಮೆಂಟ್ ಬಾಕ್ಸಿಗೆ ಹೋಗ್ತೇನೆ ಮತ್ತು ಅಲ್ಲಿರುವಂಥ ಪ್ರಾಬ್ಲಮ್ಗಳನ್ನು ನಿಮ್ಮ ಜೊತೆಗೆ ಡಿಸ್ಕಷನ್ ಕೂಡ ಮಾಡ್ತೇನೆ. ಯಾರೆಲ್ಲ ಅಭ್ಯರ್ಥಿಗಳು ನಮ್ಮ ಚಾನಲ್ಗೆ ಹೊಸಬರಿದ್ದೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಒಂದು ಮುಂದೆ ಬರುವಂಥ ನೋಟಿಫಿಕೇಷನ್ಗೆ ಬೆಲ್ ಐಕನ್ ಕೂಡ ಆ್ಯಕ್ಟಿವ್ ಮಾಡಿಕೊಳ್ಳ್ರಿ, ಫ್ರೀ ಆಗಿದೆ. ಸರ್, ಸೆಕೆಂಡ್ ಲಿಸ್ಟ್ ಅನೌನ್ಸ್ಮೆಂಟ್ ಮಾಡಿಲ್ಲ, BCM ಹಾಸ್ಟೆಲ್ ಅಪ್ಲಿಕೇಶನ್ ಹೇಗೆ ಮಾಡೋದು? ಸೊ ನೋಡಿ, ಇದು BCM ಹಾಸ್ಟೆಲ್ ಅಪ್ಲಿಕೇಶನ್ ಈಗ ಮೈನಾರಿಟಿ ಮತ್ತು SC ST ಕೊಟ್ಟಿದ್ದಾರೆ. ಮುಂದೆ ಹೇಳೋಕ್ಕಾಗೋದಿಲ್ಲ, ದಿನಾಂಕ ಕೊಡ್ಬೋದು, ಕೊಡದಿರ್ಬೋದು. ಇಲ್ಲಿ B.Ed ಸಲುವಾಗಿಂತ ಸಪ್ರೇಟಾಗಿ ಏನು ದಿನಾಂಕಗಳನ್ನು ಕೊಡೋಂಗಿಲ್ಲ. ನಿಮ್ಮ ಲಕ್ ಬೈ ಚಾನ್ಸ್ ಸೀಟ್ ಇನ್ ಕೇಸ್ ಆಫ್ ಏನಾದರೂ ಉಳಿಕೆಯಾದಲ್ಲಿ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ. ಹಾಯ್ ಸರ್, ನೊಳ್ಳು ಸೆಂಟ್ರ್ಗೆ ಹೋದರೆ ಅಡ್ಮಿಷನ್ ಸ್ಲಿಪ್ ಕ್ಯಾನ್ಸಲ್ ಮಾಡ್ಕೋತಾ ಇಲ್ಲ, ಬೆಂಗಳೂರು ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಇವಾಗ ಅಲ್ಲಿಗೆ ಹೋಗಬೇಕು ಅಂದರೆ ಏನು ತೊಗೊಂಡು ಹೋಗಬೇಕು ಸರ್? ಮತ್ತು ಏನಾಗ್ಬೋದು ಓಕೆ, ಏನೋ 2 ಬೇಕು ಅಂತ ಅದು ಕೂಡ ಹಾಕಿ ಸರ್. ಓಕೆ, ಇವ್ರದ್ದೇನು ಪ್ರಾಬ್ಲಮ್ ಅಂತಂದರೆ, ಈಗ ಅಡ್ಮಿಷನ್ ಸ್ಲಿಪ್ ಕ್ಯಾನ್ಸಲ್ ಮಾಡಿಸ್ಕೋಬೇಕಂತಂದರೆ ಬೆಂಗಳೂರು ಹೋಗಂತ ಹೇಳ್ತಾ ಇದ್ದಾರೆ ನೊಳ್ಳು ಸೆಂಟ್ರದವರು. ಯಾಕಂದರೆ ಈಗ ಹಚ್ಕೊತಾ ಇಲ್ಲ, ಯಾಕಂದರೆ ಭಾಳ ಜನ ಹುಡುಗರು ತಪ್ಪು ಮಾಡೋದ್ರಿಂದ ಅವ್ರಿಗೆ ತಲೆನೂ ಆಗಿಬಿಡುತ್ತೆ ಅಂತೇಳಿ ಅವ್ರು ಹೋಗಿ ಬೆಂಗಳೂರು ಹೋಗ್ರಿ ಅಂತ ಹೇಳ್ಬಿಡ್ತಾರೆ. ಸೊ ನೀವು ಬೆಂಗಳೂರು ಹೋಗ್ಬೇಕಂದ್ರೆ ಎಲ್ಲ ಡಾಕ್ಯುಮೆಂಟು ಪ್ಲಸ್ ಏನಪ್ಪ ಅಂತಂದರೆ ಈ ಒಂದು ಅಡ್ಮಿಷನ್ ಸ್ಲಿಪ್ಪನ್ನು ತೊಗೊಂಡು ಹೋಗ್ಬೇಕಾಗತ್ತೆ. ಅಡ್ಮಿಷನ್ ಸ್ಲಿಪ್ಪು ಮತ್ತು ಡಾಕ್ಯುಮೆಂಟ್ ತೊಗೊಂಡು ಹೋಗಬೇಕು. ಅವ್ರು ಏನು ಮಾಡ್ತಾರಪ್ಪ ಅಂದರೆ ನಿಮ್ಮ ದಂಡದೊಂದಿಗೆ ನಿಮ್ಮ ದಂಡ ತುಂಬಿಕೊಂಡು ಸೀಟನ್ನು ಕ್ಯಾನ್ಸಲ್ ಮಾಡಿ ಕೊಡ್ತಾರೆ. ಕ್ಯಾಟಗರಿ 1 ಸ್ಲಿಪ್. ಓಕೆ, ಕ್ಯಾಟಗರಿ 1ಗೆ ಸ್ಕಾಲರ್ಶಿಪ್ ಎಷ್ಟು ಬರುತ್ತೆ ಅಂತ, ಹೌ ಮಚ್ ಯು ಗೆಟ್ ಸ್ಕಾಲರ್ಶಿಪ್ ಇನ್ OBC, ಅದು ನಿಮ್ಮ ಏನು ಫೀಸ್ ಇದೆ ಒಂದು 10% ಜಾಸ್ತಿ ಕೊಡ್ತಾರೆ ಅಷ್ಟೇ, ಫೀಸ್ಗಿಂತ 10% ಜಾಸ್ತಿ. ನೆಕ್ಸ್ಟ್ ಒಂದು ಆದಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಪ್ಡೇಟ್ ಸಕ್ಸಸ್ಫುಲ್ ಅಂತ ಬರ್ತಾ ಇದೆ. ಓಕೆ, ತೊಂದರೆ ಇಲ್ಲ, ಅದು ನೀವು 100 ಸಲ ಮಾಡಿದ್ರು ಆ ಥರನೇ ಬರುತ್ತೆ. ಹೌ ಟು ಚೇಂಜ್ ಅವರ್ ಇಮೇಲ್ ID ಟು UVCCM, ಇದ್ರ ಬಗ್ಗೆ ನನ್ನ ಹತ್ರ ಮಾಹಿತಿ ಇಲ್ಲ, ಕ್ಷಮಿಸಿ. 3A ಅವರು ಯಾವ ಡೇಟ್ ತಾನೇ ಅಪ್ಲೈ ಮಾಡ್ಬೋದು? 3A ಅವರು ಯಾವ ಡೇಟ್ ಸ್ಕಾಲರ್ಶಿಪ್ಗೆ ಟೈಮ್ ಇದೆ ನೋಡಿರಿ. 3A ಅಂತಂದರೆ ಇದು ಅಲ್ಪಸಂಖ್ಯಾತರ ಇಲಾಖೆ. ಓಕೆ, ಅಲ್ಪಸಂಖ್ಯಾತರ ಇಲಾಖೆಗೆ ಬರ್ತೀರಾ. ಚಾನಲ್ ಕಟ್ಟಿದ್ದೀನಿ, ಆದರೆ ನನಗೆ ಸೀಟ್ ಬೇಡ, ಗೋರ್ಮೆಂಟ್ ಸೀಟ್ ಕ್ಯಾನ್ಸಲ್ ಮಾಡಬೇಕು ಅಂದರೆ ಏನು ಮಾಡಬೇಕು? ನೋಡಿರಿ, ಈಗಾಗಲೇ ಒಂದು ವಿದ್ಯಾರ್ಥಿ, ನಾನು ಫಸ್ಟ್ ಕಾಮೆಂಟ್ ಓದಿದ ಹಾಗೆ, ಸೀಟ್ ಕ್ಯಾನ್ಸಲ್ ಮಾಡಬೇಕಂತಂದರೆ ನೀವು ಬೆಂಗಳೂರಿಗೆ ಹೋಗಬೇಕು, CSCಗೆ ಹೋಗಬೇಕು. ಅಲ್ಲಿ ಕೇಂದ್ರೀಯ ಕೌನ್ಸಿಲಿಂಗ್ ಪ್ರೊಸೀಜರ್ ಇದೆಯಲ್ಲ ಬೆಂಗಳೂರಲ್ಲಿ, CSC ಸೆಂಟ್ರಿಗೆ ಹೋಗಿ ಕ್ಯಾನ್ಸಲ್ ಹೋಗ್ಬೇಕಾಗತ್ತೆ. ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತಾರೆ? 8ನೇ ತಾರೀಕಿಗೆ ಬಿಡ್ತಾರೆ. B.Ed ಕಾಲೇಜ್ ಅಲಾಟ್ಮೆಂಟ್ ಆಗಿಲ್ಲ ಸರ್, ನಂದು OBC ಬರುತ್ತೆ, ನಾವು ಅಪ್ಲೈ ಮಾಡ್ಬೋದಾ? ನೋಡಿ, ಇನ್ನೂ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ಅಪ್ಲೈ ಮಾಡಲಿಕ್ಕೆ ಬರೋಂಗಿಲ್ಲ. ನನಗೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಸ್ಪೆಷಲ್ ಗ್ರೂಪಲ್ಲಿ ಗಡಿನಾಡು ಮೆರಿಟ್ ಲಿಸ್ಟಲ್ಲಿ ಸಿಕ್ಕಿದೆ. ಈಗಾಗಲೇ ಅಡ್ಮಿಷನ್ ಮಾಡಿ ಆಗಿದೆ. ನನಗೆ ಯಾವ ಸ್ಕಾಲರ್ಶಿಪ್ ಉಂಟು ಅಥವಾ ಮುಂದಿನ ದಿನಗಳಲ್ಲಿ ಬರ್ಬೋದಾ? ಈಗಾಗಲೇ SSP ಸ್ಕಾಲರ್ಶಿಪ್ ನಿಮಗೆ ಬರುತ್ತೆ, ಟ್ರೈ ಮಾಡಿ. SSP ಸ್ಕಾಲರ್ಶಿಪ್ ಬರುತ್ತೆ ಸರ್. ನಂದು ಏನೂ ಸೆಲೆಕ್ಷನ್ ಲಿಸ್ಟಲ್ಲಿ ಬಂದಿಲ್ಲ, ಹಾಸ್ಟೆಲ್ ಅಪ್ಲೈ ಮಾಡ್ಬೋದಾ? ಬರೋದಿಲ್ಲ ರೀ, ಕಾಲೇಜ್ ಹೆಸರು ಕೇಳ್ತದೆ. ಸೊ ಹೀಗಾಗಿ ನಿಮಗೆ ಅಪ್ಲೈ ಮಾಡಲಿಕ್ಕೆ ಬರೋಂಗಿಲ್ಲ. B.Ed ಅಡ್ಮಿಷನ್ ಆಗಿದೆ, ಆದರೆ ರಿಜಿಸ್ಟ್ರೇಷನ್ ನಂಬರ್ ಇನ್ನೂ ಕೊಟ್ಟಿಲ್ಲ. ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕ್ಬೋದಾ? ಪ್ಲೀಸ್ ಬೇಗ ಹೇಳಿ. ನೋಡಿರಿ, ನೀವು ರಿಜಿಸ್ಟ್ರೇಷನ್ ಮಾಡ್ಬೋದು, ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ರಿಜಿಸ್ಟ್ರೇಷನ್ ನಂಬರ್ ಬಂದಮೇಲೆ ನೀವು ಅಪ್ಲೈ ಮಾಡ್ಬೋದು. ಈ ತಿಂಗಳ ಕೊನೆ ವಾರ ತನಕನೂ ಬರ್ಬೋದು ನಿಮಗೆ, ಇಲ್ಲ ಜನವರಿ ತನಕ ಬರ್ಬೋದು. ಬಟ್ ರಿಜಿಸ್ಟ್ರೇಷನ್ ಮಾಡಿ ಇಟ್ಕೊಂಡಿರಿ ಯಾವುದಕ್ಕೂ. ಸರ್, ನನ್ನ ಫ್ರೆಂಡ್ದು ಒಂದು ಪ್ರಾಬ್ಲಮ್ ಆಗಿದೆ ಸರ್. ಅದೇನಂತಂದರೆ, ಅವಳು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ 3A ಅಂತ ಇತ್ತು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಮುಗಿದ ಮೇಲೆ ಫಸ್ಟ್ ರೌಂಡ್ ಸೀಟ್ ಅನೌನ್ಸ್ಮೆಂಟ್ ಆಗಿದೆ ಅವಳಿಗೆ. ಆದರೆ ಈಗ ಅವಳು ಕ್ಯಾಸ್ಟ್ ಸರ್ಟಿಫಿಕೇಟ್ ಒರಿಜಿನಲ್ ಹಾಕಿದ್ಲು. ಓಕೆ, ರಿನಿವಲ್ಗೆ ಹಾಕಿದ್ಲು, 2A ಅಂತ ಬಂದಿದೆ. ಆದ್ದರಿಂದ ಡಯಟ್ನಲ್ಲಿ ಅವಳಿಗೆ ಅಡ್ಮಿಷನ್ ಸ್ಲಿಪ್ ಕೊಡ್ತಿಲ್ಲ. ಅವಳು ಒಂದು ತಹಸೀಲ್ದಾರ್ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ಅವರು ನಿನ್ನ ಒರಿಜಿನಲ್ ಕ್ಯಾಟಗರಿ 2A ನಲ್ಲೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಅವರು ಚೇಂಜ್ ಮಾಡಿ ಕೊಡೋಕ್ಕೆ ಒಪ್ಪುತ್ತಿಲ್ಲ. ಅದಕ್ಕೆ ಡಯಟ್ನಲ್ಲೂ ಕೂಡ ಅಡ್ಮಿಷನ್ ಸ್ಲಿಪ್ ಕೊಡ್ತಿಲ್ಲ. ಇವಳು ಏನು ಮಾಡಬೇಕು ಹೇಳಿ? ನೋಡಿ, ಇದು ಒಂದು ಘೋರ ಅಪರಾಧ. ಕಾಸ್ಟ್ ಈ ರೀತಿ ಚೇಂಜ್ ಆಗೋದಿಲ್ಲ. 2A ಇದ್ದಿದ್ದು 3A, 3A ಇದು 2A, ಈ ಥರ ಆಗೋದಿಲ್ಲ. ಇದು ತಹಸೀಲ್ದಾರ್ ಆಫೀಸಲ್ಲಿ ಏನಾದರೂ ಎಡವಟ್ಟು ಮಾಡಿರ್ತಾರೆ. ಇದನ್ನು ತಹಸೀಲ್ದಾರ್ ಆಫೀಸದಿಂದನೇ ಸೊಲ್ಯೂಷನ್ ಆಗುತ್ತೆ. ಹೀಗಾಗಿ ನೀವು ತಹಸೀಲ್ದಾರ್ ಆಫೀಸಿಂದ ಡಿಕ್ಲರೇಷನ್ ತೊಗೋಬೇಕಾಗುತ್ತೆ. ಅಂತಂದರೆ ಡಿಕ್ಲರೇಷನ್ ತೊಗೊಂಡ್ರೆ ಅಷ್ಟೇ ನಿಮ್ಗೆ ಏನಾದರೂ ಒಂದು ಹೆಲ್ಪ್ಫುಲ್ ಆಗ್ಬೋದು. ಯಾಕಂದರೆ ಡಯಟ್ನವರು ಇದಕ್ಕೆ ಹೆಲ್ಪ್ ಮಾಡೋದಿಲ್ಲ. ಯಾಕಂದರೆ ಇಲ್ಲಿ ನಿಮ್ಮ ಕಾಸ್ಟೇ ಚೇಂಜ್ ಆಗಿಬಿಟ್ಟಿದೆ. ಇದು ಎಡವಟ್ಟಾಗಿರುವಂಥದ್ದು ತಹಸೀಲ್ದಾರ್ ಆಫೀಸ್ದಿಂದ ಇದನ್ನು ಕ್ಲಿಯರ್ ಮಾಡ್ಕೊಳ್ರಿ.
ಅವರಿಂದ ಟೆಕ್ನಿಕಲ್ ಪ್ರಾಬ್ಲಮ್ ಏನು ಅನ್ನೋದು ಡಿಕ್ಲರೇಷನ್ ತೊಗೊಂಡು ಹೋದರೆ ನಿಮಗೆ ಏನಾದರೂ ಸೀಟ್ ಸಿಗುತ್ತೆ. ಬಟ್ ನಾಳೆ ತನಕ ಎನಿ ಕಂಡೀಷನಲ್ಲಿ ನೀವು ಮಾಡ್ಕೋಬೇಕಾಗತ್ತೆ. ಎಲ್ಲ ಕಾಸ್ಟ್ನವರು ಅಪ್ಲೈ ಮಾಡ್ಬೋದು. ಕಾಲೇಜಲ್ಲಿ ಡಾಕ್ಯುಮೆಂಟ್ಸ್ ಅಂತ 60ಕ್ಕೆ ಕೇಳ್ತಾ ಇದ್ದಾರೆ, ಯಾರಿಗೂ ಕಂಪ್ಲೀಟ್ ಮಾಡಬೇಕು. ನೋಡಿರಿ, ಈ ಥರ ಪ್ರತಿ ವರ್ಷ ಆಗುತ್ತೆ. ಇಲ್ಲಿ ಯಾರು ನಿಮಗೆ ಡೋಂಟ್ ಕೇರ್, ಯಾರು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಬಟ್ ಇಲ್ಲಿ ನೀವು ಒಂದೇ ಒಂದು ಅನಿವಾರ್ಯದಿಂದ ಕೊಡಲೇಬೇಕಾಗತ್ತೆ. ಇದಕ್ಕೆ ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೀವು ಕಂಪ್ಲೀಟ್ ಮಾಡಿದರೂ ಕೂಡ ಇಗ್ನೋರ್ ಮಾಡ್ತಾರೆ. ಕರಪ್ಟಾಗಿ ಆಗಿರುವಂತಹ ಸಿಸ್ಟಮ್ ಇರೋದರಿಂದ ಇಲ್ಲಿ ನೀವೇ ಅನುಭವಿಸ್ಬೇಕಾಗತ್ತೆ. ಆ ಕಾಲೇಜ್ ಬೇಡ ಅಂದರೆ ಬಿಟ್ಟು ಬಿಡಬೇಕಾದ್ರೆ. ಅಪ್ಲೈ ಮಾಡುವಾಗ ಮೋಡ್ ಆಫ್ ಅಡ್ಮಿಷನ್ ಆ್ಯಂಡ್ ಸೆಲೆಕ್ಟ್ ಎಂಟ್ರೆನ್ಸ್ ಎಕ್ಸಾಮ್ ಕೌನ್ಸ್ಲಿಂಗ್ ನಂಬರ್ ಅಂತ ಕೇಳ್ತಾರೆ. ಹೌದು, ಕೌನ್ಸ್ಲಿಂಗ್ ನಂಬರನ್ನು ನೀವು ಇದು ಎಂಟ್ರಿ ಮಾಡಬೇಕಾಗತ್ತೆ. ಸೊ ತಿಳಿತೇ ಇಲ್ಲ ನೋಡಿ, ನೀವೀಗ ಕೌನ್ಸ್ಲಿಂಗಿಂದ ಹೋಗಿರ್ತೀರ, ಮೋಡ್ ಆಫ್ ಅಡ್ಮಿಷನ್ ಕೌನ್ಸ್ಲಿಂಗ್ ಅಂತ ಕೇಳುತ್ತೆ. ಸೊ ನೀವು ಕೌನ್ಸ್ಲಿಂಗ್ ಮುಖಾಂತರ ಹೋಗಿದ್ದರೆ ಕೌನ್ಸ್ಲಿಂಗು, ಡೈರೆಕ್ಟ್ ಹೋಗಿದ್ದರೆ ಡೈರೆಕ್ಟು. ಓಕೆ, ಎಂಟ್ರೆನ್ಸ್ ಎಕ್ಸಾಮ್ ಅಂದರೆ ಇದೆ. ಈಗ ನೀವು ಕೌನ್ಸ್ಲಿಂಗ್ ನಡೆದಿದೆಯಲ್ಲ, ಅದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಕೌನ್ಸ್ಲಿಂಗ್ ಅಂತ ಬರುತ್ತೆ.